ಹಾಸನದಿಂದ ಬರ್ತಾ ಇರುವಂಥ ವರದಿ ಇದು. ಒಂದು ಕಡೆ ಕೇರಳದಲ್ಲಿ ಗುಡ್ಡ ಕುಸಿತವಾಗಿ ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಗೊತ್ತಿದೆ. ಈಗ ಶಿರಾಡಿ ಘಾಟ್ನಲ್ಲಿ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತದ ವರದಿ ಆಗ್ತಾ ಇದೆ. 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಈಗ ಮಣ್ಣನ್ನು ತೆರವು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿದಿತ್ತು, ತೆರವು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಬೃಹತ್ ವಾಹನಗಳ ಸಂಚಾರ ಈಗ ಆರಂಭಗೊಂಡಿದೆ. ಮಳೆ ಹೆಚ್ಚಾದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಮತ್ತೆ ಭೂಕುಸಿತ ಆಗುವಂತ ಆತಂಕ ಅಲ್ಲಿ ಇದೆ. ಕಾರಣ ಮಣ್ಣು ಸಡಿಲಗೊಂಡಿರುತ್ತೆ. ಬೆಂಗಳೂರಿನಿಂದ ಗುಡ್ಡ ಕುಸಿತ ಸ್ಥಳಕ್ಕೆ ಈಗ SDRF ತಂಡ ಕೂಡ ತೆರಳಿದೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಆಗಿರುವಂತಹ ಅನಾಹುತ ಇದು. ಆ ದೃಶ್ಯವನ್ನ ನೋಡಿ ಹೇಗಿದೆ ಅಂತ ಹೇಳಿ. ಸೇಮ್ ಇದೇ ಪ್ಯಾಟರ್ನ್ ನಲ್ಲೇನೆ ಮಣ್ಣು ಜರೆಯುವಿಕೆ ಅಂತ ಕರೀತಾರೆ. ದ ಲ್ಯಾಂಡ್ ಸ್ಲೈಡ್, ಮಣ್ಣು ಜರೆಯುವಿಕೆ. ನೀರು ಅದರ ಕೆಳಗಡೆಗೆ ಹೋಗುತ್ತೆ, ಮಣ್ಣು ಅದರ ಮೇಲ್ಗಡೆಗೆ ಬರುತ್ತೆ, ಕೆಸರು ಮಿಶ್ರಿತವಾಗಿ ಬರುತ್ತೆ. ಇದೇ ಸೇಮ್ ಕೇರಳದಲ್ಲಿ ಆಗಿರೋದು. ಈ ಪ್ರಮಾಣದಲ್ಲೇ ಬಂದಾಗ ಅದ್ರ ಜೊತೆಗೆ ಕಲ್ಲುಗಳು ಬಂದವು, ಮನೆಗಳೆಲ್ಲ ನೆಲಸಮವಾಗೋಯ್ತು. ಈಗ ಅದೇ ದೃಶ್ಯಾವಳಿಗಳು ನಿಮಗೆ ಲೈವ್ ಅಲ್ಲಿ ಸಿಗ್ತಾ ಇದೆ. ಕುಸಿತಾ ಇರುವಂಥ ಗುಡ್ಡ ಹೇಗೆ ಕುಸಿಯುತ್ತೆ ಅಂತ ಹೇಳಿ. ದಬಕ್ಕಂತ ಮಣ್ಣು ಬೀಳಲ್ಲ, ಕೆಳಗಡೆ ನೀರು ಬರ್ತಾ ಇರುತ್ತೆ ಅದರೊಳಗಡೆ. ಅದ್ರ ಮೇಲ್ಗಡೆ ನೋಡಿ ಅಲ್ಲಿ ಮರಗಳು ಹೇಗೆ ಬರ್ತಾ ಇದೆ ಅಂತೇಳಿ. ಇದೇ ಪ್ಯಾಟರ್ನಲ್ಲೇ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಕೇರಳದಲ್ಲಿ ವಾಯ್ನಾಡ್ನಲ್ಲಿ ಆಗಿದೆಯಲ್ಲ, ಅಲ್ಲೂ ಹೀಗೇ ತೇಲಿಕೊಂಡು ಬಂದಿರೋದು. ಒಂಥರ ಆಯಿಲ್ ಹಚ್ಬಿಟ್ಟು ಮೈಗೆ ಹಿಂಗೆ ಕೈ ಇಟ್ಟಾಗಿ ಜರಿಯುತ್ತೆ ಅಲ್ವಾ, ಹಾಗೆ ಕಲ್ಲುಗಳು ಕೂಡ ನೀರಿನಲ್ಲಿ ಈ ಕೆಸರಿನಲ್ಲಿ ಜರ್ಕೊಂಡು ಬರ್ತಾ ಇರುತ್ತೆ. ಇದು ನಿಮಗೆ ಒಂದು ಎಕ್ಸಾಂಪಲ್ ಬೆಸ್ಟ್ ಕಾಣಿಸ್ತಾ ಇರೋದು. ಬಟ್ ಈ ಥರ ಲ್ಯಾಂಡ್ ಸ್ಲೈಡ್ಗಳು ಅಲ್ಲಲ್ಲಿ ಆಗ್ತಾ ಇದೆ. ಹೇಗೆ ಬರುತ್ತೆ ಅಂತ ನೋಡಿ. ಅದು ಈ ಪ್ರಮಾಣದಲ್ಲಿ ಬಂದುಬಿಟ್ರೆ ನಿಮಗೆ ಇದು ಸಣ್ಣ ಒಂದು ಝಲಕ್ ಅಷ್ಟೇ. ಅಲ್ಲಿ 4 ಅಡಿ ಆರಂಭದಲ್ಲಿದ್ದರೆ 10 ಅಡಿ ಹಿಂದ್ಗಡೆಗೆ ಮಣ್ಣು ಬರ್ತಾ ಇದೆ. ಮನೆಗಳು ಎಲ್ಲಿ ಉಳಿಯುತ್ತೆ? ಇಲ್ಲಿ ನೋಡಿ ಈ ಪ್ರಮಾಣದಲ್ಲಿ ಕೂತ್ಕೊಂಡಿದೆ. ಅವುಗಳನ್ನೆಲ್ಲ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಈಗ ಮಾಡಿದ್ದಾರೆ. ಮೊದಲು ಕೆಸರು ಮಿಶ್ರಿತವಾಗಿ ಮಣ್ಣು ಹರ್ಕೊಂಡು ಬರುತ್ತೆ, ಅದಾದ ನಂತರ ನಿಂತ್ಕೊಳ್ಳುತ್ತೆ, ನೀರು ಬಸಿಯುತ್ತೆ, ಮಣ್ಣು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹೀಗಾಗಿರೋದು ಅದರ ಅನಾಹುತ. ಅದು ಕೆಸರಿನಲ್ಲಿ ಕ್ಯಾಂಟರ್ ಸಿಕ್ಕಾಕೊಂಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಶಿರಾಡಿ ಘಾಟ್ನಲ್ಲಿ. ಸೊ ಹಾಗಾಗಿ ಎಲ್ಲ ಸಂಪೂರ್ಣವಾಗಿ ಜಾಮ್ ಆಗಿತ್ತು, ಅದನ್ನು ತೆರವು ಮಾಡಿ ಬೇರೆ ರೂಟ್ನಲ್ಲಿ ಕಳಿಸ್ತಾ ಇದ್ದಾರೆ. ಇದು ಕೆಸರು ಮಿಶ್ರಿತವಾಗಿರುವಂಥ ನೀರು ನೋಡಿ ಹೇಗಿದೆ. ನನ್ನ ಸಹೋದ್ಯೋಗಿ ಈಗ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಒಂಥರ ಲೈವ್ ಆಗಿ ಸಿಗ್ತಾ ಇರುವಂಥ ದೃಶ್ಯ ಒಂದು ಎಕ್ಸಾಂಪಲ್ ಅನ್ನು ಕೊಡುತ್ತೆ. ಹೇಗೆ ಮಣ್ಣು ಸ್ಲೈಡ್ ಆಗ್ತಾ ಬರುತ್ತೆ, ಯಾವ ರೀತಿಯಾಗಿ ನೀರು ಕೆಳಗಡೆ ಹೋದಾಗ ಮಣ್ಣು ಹೇಗಡೆ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ, ಕಲ್ಲು ಬಂಡೆಗಳು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ರೆ. ಈಗ ಸದ್ಯಕ್ಕೆ ಯಾವ ಪರಿಸ್ಥಿತಿ ಇದೆ ಶಿರಾಡಿ ಘಾಟ್ನ ಯಾವ್ಯಾವ ಭಾಗಗಳಲ್ಲಿ ಇಂತಹ ದೃಶ್ಯಗಳು ಕಾಣಸಿಗ್ತಾ ಇವೆ, ಮತ್ತೆ ಆತಂಕ ಎಲ್ಲೆಲ್ಲಿದೆ ಅಂತ? ಅರುಣ್, ಏನು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಪದೇ ಪದೇ ಭೂಕುಸಿತವಾಗ್ತಾ ಇರ್ತಕ್ಕಂಥದ್ದು. ಭೂಕುಸಿತವಾದಂಥ ಸಂದರ್ಭದಲ್ಲಿ ವಾಹನಗಳು ಸಹ ಅದರಲ್ಲಿ ಸಿಲುಕಿಕೊಳ್ತಾ ಇರೋದು ಒಂದು ದೊಡ್ಡ ಆತಂಕವಾಗಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಅಂತಕ್ಕಂಥ ಗ್ರಾಮ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ ರಸ್ತೆ ಇದೇ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ವಾಹನಗಳು ಸಂಚಾರವನ್ನು ಮಾಡ್ತಾರೆ. ಆದರೆ ಚತುಷ್ಪಥ ರಸ್ತೆಗಾಗಿ ರಸ್ತೆಯಲ್ಲಿಕರಣ ಮಾಡಲು ಅಗವೈಜ್ಞಾನಿಕವಾಗಿ ಗುಡ್ಡವನ್ನು ಬಗೆಯಲಾಗಿದೆ. ಆ ಗುಡ್ಡವು ಸಹ ಇದು ಕೆಸರು ಮಿಶ್ರಿತ ಮಣ್ಣಿನಿಂದ ಕೂಡಿದೆ. ಅದರ ಮೇಲೆ ಮಳೆ ಹನಿಗಳು ಬೀಳ್ತಿದ್ದಂಗೆ ಇಡೀ ಗುಡ್ಡ ಕುಸಿದು ರಸ್ತೆಗೆ ಬರ್ತಾ ಇದೆ. ನಿನ್ನೆ ಸಂಜೆಯೂ ಸಹ ಏನು ಇಲ್ಲಿ ಬರ್ತಾ ಇರ್ತಕ್ಕಂಥ ಕಂಟೈನರ್ ಇರ್ಬೋದು, ಗ್ಯಾಸ್ ಟ್ಯಾಂಕರ್ ಸಹ ಗುಡ್ಡ ಕುಸಿದ ತಕ್ಷಣ ಅದರಲ್ಲೇ ಸಿಲುಕಿಕೊಂಡಿದ್ದು, ಒಂದು ಕಂಟೈನರ್ ಸಹ ಇನ್ನೂ ಮೇಲೆತ್ತಲು ಸಹ ಆಗಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಶಿರಾಡಿ ಘಾಟ್ ರಸ್ತೆಯಲ್ಲಿ ಏನು ಮಣ್ಣು ಕುಸಿತದಿಂದ ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಸತತ 2 ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ತೆರವು ಕಾರ್ಯಾಚರಣೆ ನಡೆಸಿ ಸದ್ಯಕ್ಕೆ ಬೃಹತ್ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅವರು ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಊಟ ತಿಂಡಿ ಯಾವುದೇ ಇಲ್ಲದೆ ಇಲ್ಲಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಇದು ದೊಡ್ಡ ತಪ್ಪಲು, ಇದು ಶಿರಾಡಿ ಘಾಟ್ ಮಧ್ಯೆ ಬರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾವುದೇ ಹೋಟೆಲ್ಗಳಿರ್ಬೋದು ಯಾವುದೂ ಸಹ ಇಲ್ಲ. ಹಾಗಾಗಿ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಇದೀಗ ಕ್ರೇನ್ ಇರ್ಬೋದು, JCB ಟಿಪ್ಪರ್ಗಳ ಮೂಲಕ ಇಲ್ಲಿ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆ SDRF ಏನಿದೆ ಅದು ಸಹ ಸ್ಥಳದಲ್ಲೇ ಮುಖ ಮೂಡಿದೆ. ಏನಾದರೂ ಒಂದು ವೇಳೆ ಮತ್ತೆ ಮಣ್ಣು ಕುಸಿತ ಆಗಿ ಏನಾದರೂ ಅವಘಡಗಳು ಸಂಭವಿಸಿದರೆ ತುರ್ತು ರಕ್ಷಣಾ ಕಾರ್ಯ ಕೈಗೊಳ್ಳಲು ಅವರು ಸಹ ಸ್ಥಳದಲ್ಲೇ ಮುಖ ಮೂಡಿದರೆ. ಸದ್ಯಕ್ಕೆ ಈಗ ಏನು ಒಂದು ವಾಹನ ಒಂದು ಬದಿಯ ಓಡಾಡಲಿಕ್ಕೆ
ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದನ್ನು ತಡೆದು ಮತ್ತೊಂದು ಭಾಗದಿಂದ ಮತ್ತಷ್ಟು ವಾಹನಗಳನ್ನು ಬಿಡುವಂತಹದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿದೆ. ಸ್ಥಳದಲ್ಲೇ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಇರ್ಬೋದು, ಅದೇ ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿ ಸಿಬ್ಬಂದಿಯವರು ಸಹ ಇಲ್ಲೇ ಇದ್ದು ಮಣ್ಣು ಕುಸಿತವಾದ ಕೂಡಲೇ ಅದನ್ನು ತೆರವು ಮಾಡಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಮಳೆ ಸ್ವಲ್ಪ ಬಿಡುವನ್ನು ನೀಡಿದೆ, ಹಾಗಾಗಿ ಮಣ್ಣು ಕುಸಿತ ತೆರವು ಕಾರ್ಯಾಚರಣೆ ಆದಷ್ಟು ಬೇಗವಾಗಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಏನಾದರೂ ಮಳೆ ಮುಂದುವರೆದರೆ ಮತ್ತೆ ಬೃಹತ್ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿ ಮತ್ತೆ ಅನಾಹುತಗಳು ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಸದ್ಯಕ್ಕೆ ಮಳೆ ಬಿಡುವು ನೀಡೋದ್ರಿಂದ ಈಗ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಳಿಸಿ ಒಂದು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ವಾಹನಗಳ ಓಡಾಡಲಿಕ್ಕೆ ಬಿಡ್ತಾರೆ. ಅದಾದ ಬಳಿಕ ಅವುಗಳನ್ನು ತಡೆದು ಮತ್ತೊಂದು ಭಾಗದಿಂದ ವಾಹನಗಳನ್ನು ಓಡಾಡಲಿಕ್ಕೆ ಬಿಡ್ತದೆ. ಆದರೆ ಬೃಹತ್ ಪ್ರಮಾಣದ ವಾಹನಗಳಿಗೆ ಮಾತ್ರ ಈಗ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.